ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 47 ದಿನಗಳಲ್ಲಿ 70 ಸಲ ಹುಂಡಿಯ ದುಡ್ಡನ್ನು ಎಣಿಸುವಾಗ ಅಲ್ಲಿಂದ ತೆಗೆದುಕೊಂಡು ಪರಾರಿಯಾಗಿರುವ ದೃಶ್ಯಗಳು ದಾಖಲಾಗಿವೆ. ಅದು ತನಿಖೆ ಮೂಲಕ ಗೊತ್ತಾಗಿದೆ. ನಾನು ಅಯೋಧ್ಯೆಯ ಶ್ರೀ ರಾಮ ಮಂದಿರದಲ್ಲಿ ನಡೆದಂಥ ದೇಣಿಗೆ ದುಡ್ಡು, ದಾನದ ದುಡ್ಡಿನಲ್ಲಿ ನಡೆದಂಥ ಅಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹುಂಡಿಯ ದುಡ್ಡನ್ನು ಎಣಿಸುವಾಗ, ಹುಂಡಿಯ ದುಡ್ಡನ್ನು ಸಾಗಿಸುವಾಗ ಎಲ್ಲ CCTV ಫುಟೇಜನ್ನು ಈಗ ತನಿಖೆ ಮಾಡ್ತಾ ಇದ್ದಾರೆ. 47 ದಿನಗಳ CCTV ಫುಟೇಜ್ ಲಭ್ಯ ಆಗಿದೆ. ಅದರಲ್ಲಿ 70 ಸಲ ಈ ರೀತಿ ಹೇರಾಫೇರಿಯಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗಿದೆ. ಭಾಳ ದೊಡ್ಡ ಮಟ್ಟದ ಗುಲ್ಲಿ ಶುರುವಾಗಿರೋದೇನೆಂದರೆ, ಕೆಲವೊಬ್ಬರು ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರು ದಾನ ಕೊಟ್ಟಿದ್ರು ಅವರು ನಮ್ಮ ವಸ್ತುಗಳು ಇದಾವ ಇಲ್ವಾ ಅಂತ ಕೇಳಲಿಕ್ಕೆ ಶುರು ಮಾಡಿದರು. ಉದಾಹರಣೆಗೆ ಒಬ್ಬ ರಿಟೈರ್ಡ್ IAS ಆಫೀಸರ್ ಎಸ್ ಲಕ್ಷ್ಮೀನಾರಾಯಣ ಅಂತ, ಅವರು ಚಿನ್ನ, ಬೆಳ್ಳಿ ಮತ್ತು ತಾಮ್ರದಿಂದ ಮಾಡಿದಂಥ ರಾಮಚರಿತ ಮಾನಸವನ್ನು ದೇಣಿಗೆಯಾಗಿ ಕೊಟ್ಟಿದ್ದರು ದೇವಸ್ಥಾನಕ್ಕೆ 2024ರಲ್ಲಿ. ಸ್ವರ್ಣಲೇಪಿತ ರಾಮಚರಿತ ಮಾನಸ ಇದನ್ನು ಗರ್ಭಗುಡಿಯಲ್ಲಿ ಇಡಬೇಕು ಅಂತ ಅವರ ಆಸೆ ಆಗಿತ್ತು. 147 kg ಭಾರದ ರಾಮಚರಿತ ಮಾನಸದ ಕೃತಿ ಅದು. ಸ್ವಲ್ಪ ದಿವಸ ಅಲ್ಲಿ ಇಟ್ಟಿದ್ದರು. ಸುಮಾರು 5 ತಿಂಗಳ ಕಾಲ ದರ್ಶನಕ್ಕೆ ಲಭ್ಯ ಇತ್ತದು ಅಯೋಧ್ಯೆ ದೇವಸ್ಥಾನದಲ್ಲಿ. ತದನಂತರ ಅದು ಅಲ್ಲಿ ಇಲ್ಲ. ಆದ್ದರಿಂದ ಇದನ್ನೂ ಲಪಟಾಯಿಸಿದ್ದಾರೆ ಅನ್ನೋ ಕಳ್ಳರು. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಲಕ್ಷ್ಮೀನಾರಾಯಣ ಕುಟುಂಬದವರು ಕೇಳ್ತಾ ಇದ್ದಾರೆ. ಇನ್ನು ನಮ್ಮ ಪಕ್ಕಾ ಜಿಹಾದಿ ಮನಸ್ಥಿತಿಯ ಉದ್ಧವ್ ಠಾಕ್ರೆ ಅವರು ಕೂಡ ಇಂಥ ಸಂದರ್ಭವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ಅವರು ಒಂದು ಕಾಲಕ್ಕೆ ಪಕ್ಕಾ ಹಿಂದೂ ಅಸ್ಮಿತೆ ಆಗಿದ್ದಂಥ ಕುಟುಂಬ, ಈಗ ಮುಸಲ್ಮಾನರ ಬಾಲಂಗೂಚೆ ಆಗಿರುವಂಥ ಉದ್ಧವ್ ಠಾಕ್ರೆ. ನಾವು ಸುಮಾರು 200 kg ಅಷ್ಟು ಬೆಳ್ಳಿಯನ್ನು ಕೊಟ್ಟಿದ್ವಿ, 4 ಇಟ್ಟಿಗೆಗಳನ್ನು ಕೊಟ್ಟಿದ್ವಿ. ಅವು ಇದಾವೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಅನುಮಾನ ಆಗಿದೆ. ಇದನ್ನು CBI ತನಿಖೆಗೆ ಒಳಪಡಿಸ್ಬೇಕಂತೆ. ಇವರು ಇಟ್ಟಂಗೆ ಇದಾವೋ ಇಲ್ಲ ಅಂತೇಳಿ CBI ಅವ್ರು ಬಂದು ಚೆಕ್ ಮಾಡ್ಬೇಕಂತ. ಈಗ ಅವ್ರು ಬೇರೆ ಆ ಕಡೆಯಿಂದ ಕೇಳಿದ್ದಾರೆ. CBI ಅಂತ ಈ ರಾಜಕಾರಣಿಗಳು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇದೊಂದು ರಾಷ್ಟ್ರಮಟ್ಟದ ವಿದ್ಯಮಾನ ಆಗಲಿ, ರಾಷ್ಟ್ರಮಟ್ಟದಲ್ಲಿ ಪ್ರತಿ ದಿವಸ ಅಯೋಧ್ಯೆಯಲ್ಲಿ ಈ ರೀತಿ ಕನ್ನ ಹಾಕಲಾಗಿತ್ತು ಅಂತ ವಿಚಾರಣೆ ನಡೆದರೆ ಹಿಂದೂ ಧರ್ಮದ ಮೇಲೆ ದೊಡ್ಡ ಕಳಂಕ ಬರುತ್ತೆ. ದೇವಸ್ಥಾನಕ್ಕೆ ಜನ ಬರೋದಿಲ್ಲ, ಜನರ ಶ್ರದ್ಧೆ ಕಡಿಮೆ ಆಗುತ್ತೆ, ಭಕ್ತಿ ಕಡಿಮೆ ಆಗುತ್ತೆ, ಕಳ್ಳರೆಲ್ಲ ಸೇರ್ಕೊಂಡಿದ್ದಾರೆ ಅಂತ ದೇವಸ್ಥಾನಕ್ಕೆ ಹೋಗೋದು ಜನ ಬಿಡ್ತಾರೆ ಅಂತ ಇವರ ಒಂದು ಭ್ರಮೆ. ನಾವೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಚಂದ್ರಬಾಬು ನಾಯ್ಡು ಸರ್ಕಾರ ಬಂತು ಆಂಧ್ರ ಪ್ರದೇಶದಲ್ಲಿ. ಜಗನ್ ರೆಡ್ಡಿ ಕಾಲದಲ್ಲಿ ಕಲಬೆರಕೆ ಮಿಶ್ರಿತವಾದಂಥ ತುಪ್ಪದಿಂದ ಲಾಡು ಮಾಡ್ತಾ ಇದ್ದಾರೆ. ಅದರ ದನದ ಕೊಬ್ಬನ್ನು ಕೂಡ ಹಾಕಲಾಗ್ತಾ ಇತ್ತು ಅಂತ ದೊಡ್ಡದಾದಂಥ ಗುಲ್ಲೆತ್ತು. ಎಷ್ಟು ಮಟ್ಟಿಗೆ ಅಂದರೆ ತಿಂದವರೆಲ್ಲ ವಾಂತಿ ಮಾಡ್ಕೋಬೇಕು ಆ ರೀತಿಯಾಗಿ ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಲಾಡುದಲ್ಲಿ ದನದ ಕೊಬ್ಬನ್ನು ಬೆರೆಸಲಾಗಿದೆ, ವಿಷ ಮಿಶ್ರಿತ ಇದು ಇದೆ, ಕಲಬೆರಕೆ ತುಪ್ಪ ಇದೆ, ಯಾವ್ಯಾವುದೋ ಕೊಬ್ಬನ್ನು ತಂದು ಬೆರೆಸಿ ಮಾಡಲಾಗಿತ್ತು ಅಂತ ತನಿಖೆ ಮೂಲಕ ಸಾಬೀತು ಆಗೋಯ್ತದೆ. ತಿರುಪತಿಗೆ ಬರುವವರ ಸಂಖ್ಯೆ ಏನಾದರೂ ಕಡಿಮೆ ಆಗಿದೆಯಾ? ಅಲ್ಲಿ ಲಾಡು ಬಿಕ್ರಿ ಆಗೋದೇನಾದರೂ ಕಡಿಮೆ ಆಗಿದೆಯಾ? ಒಂದು ತರ್ತಾ ಇರೋವಂಥ ಲಾಡುವನ್ನು 4 ತರಲಿಕ್ಕೆ ಭಕ್ತರು ಶುರು ಮಾಡಿದ್ದಾರೆ. ಅಂದರೆ ನಾವು ಸಂಪೂರ್ಣವಾಗಿ ದೇವರಿಗೆ ಶರಣಾಗತರಾದಂಥ ಸನಾತನಿಗಳು. ನಾವು ಯಾವನೋ ಈ ಕಲಿಗಾಲದಲ್ಲಿ 4 ಜನ ಇಂಥ ಅಭ್ಯಪಾರಿ ಕೆಲಸ ಮಾಡಿದರೆ, ಇಂಥ ನೀಚ ಕೆಲಸಗಳನ್ನು ಮಾಡಿದ ತಕ್ಷಣ ದೇವ್ರ ಬಗ್ಗೆ ನಮಗಿದ್ದಂಥ ಅನನ್ಯವಾದಂಥ ಭಕ್ತಿಯನ್ನು ಕುಂದು ಉಂಟಾಗಲ್ಲ. ಅದಕ್ಕೆ ಎರಡನೇದ್ದು, ನಾವು ದೇವ್ರಿಗೆ ಶರಣಾಗುವುದನ್ನು ನಿಲ್ಲಿಸೋದಿಲ್ಲ. ಬಡವನಿಂದ ಹಿಡಿದು ಬಲ್ಲಿದನವರೆಗೆ, ಅಜ್ಞಾನಿಯಿಂದ ಹಿಡಿದು ಸುಜ್ಞಾನಿಯವರೆಗೂ ನಾವೆಲ್ಲರೂ ಕೂಡ ತಲೆಬಾಗುವುದು ದೇವರಿಗೆ ಮಾತ್ರ ಮತ್ತು ಅದರ ಶ್ರದ್ಧೆಗೆ. ಹಾಗಿರುವಾಗ ಈ ರೀತಿ CBI ಕೊಟ್ಬಿಡಿ, CBIನಲ್ಲಿ ಎನ್ಕ್ವೈರಿ ಆಗಲಿ ಅಂತ ಅದ್ರ ಮೂಲಕ ರಾಜಕೀಯ ಮಾಡಬೇಕು ಅಂತ ಮಾಡ್ತಾರಲ್ಲ, ಅದು ಯಾವುದೇ ಕಾರಣಕ್ಕೂ ಅದು ಇವರ ಕನಸು ನನಸಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯೆ ಇವತ್ತು ಸಭೆ ನಡೀತಾ ಇದೆ, ಭಾಳ ಮುಖ್ಯವಾದಂಥ ಸಭೆ ಇದು. ಈ ಸಭೆಯಲ್ಲಿ ಮೊದಲನೇದಾಗಿ ಚಂಪತ್ ರಾಯ್ ಅವರ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸ್ವೀಕರಿಸಬೇಕು ಅನ್ನೋದೊಂದು. ಎರಡನೇದು, ಅನಿಲ್ ಮಿಶ್ರಾ ಅವರು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅದನ್ನು ಸ್ವೀಕೃತಿ ಮಾಡೋದು. ಏನಾಗಿದೆ, ಇದರ ಅಧ್ಯಕ್ಷ ಇದಾರಲ್ಲ ಮಹಂತ ನೃತ್ಯ ಗೋಪಾಲ ದಾಸ್ ಅಂತ, ವಯಸ್ಸಾಗಿದೆ ಅವ್ರಿಗೆ, ವಯೋಸಹಜ ಕಾಯಿಲೆಯಿಂದ ಅವಳು ಬಳಲ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರ ಸಭೆಗೆ ಬರಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಆನ್ಲೈನ್ನಲ್ಲಿ ಕರೆಸಲಾಗತ್ತೆ. ಭಾಳ ದಿವಸದಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ ಅವರು. ಉಳಿದ ಎಲ್ಲ ಸದಸ್ಯರು ಇರ್ತಾರೆ. ನಮ್ಮ ಉಡುಪಿಯ ಮಠದ ಪೇಜಾವರ ಸ್ವಾಮಿಗಳ ಮಠದ ವಿಶ್ವಪ್ರಸನ್ನ ತೀರ್ಥರು ಇರ್ತಾರೆ,
ಈ ಸಭೆಯಲ್ಲಿ ಭಾಳ ನಮ್ಮ ದೊಡ್ಡ ಹೆಗ್ಗಳಿಕೆ, ನಮಗೆ ಕರ್ನಾಟಕದವ್ರಿಗೆ ಭಾಳ ದೊಡ್ಡ ಹೆಗ್ಗಳಿಕೆ ಏನಂದ್ರೆ ಅಲ್ಲಿ ಇಡೀ ದೇಶ ಜಗತ್ತು ಕೊಂಡಾಡುವಂಥ, ಇಡೀ ಜಗತ್ತು ನಮಿಸುವಂಥ ಶ್ರೀರಾಮ ದೇಗುಲದಲ್ಲಿ ನಮ್ಮ ಟ್ರಸ್ಟಿ ಒಬ್ಬರಿದ್ದಾರೆ. ಪೇಜಾವರ ಸ್ವಾಮಿಗಳಿಂದ ಬಂದಂಥದ್ದು ಇದು ನಮಗೆ. ಅವರು ಕೂಡ ಸಭೆಯಲ್ಲಿ ಇರ್ತಾರೆ, ಉಳಿದ ಎಲ್ಲ ಸದಸ್ಯರು ಬರ್ತಾರೆ. ಮಜಾ ನೋಡಿ, ಈ ಚಂಪತ್ರಾಯ್ ಅವರ ಅಕೌಂಟನ್ನು ನಿನ್ನೆ ತನಿಖೆ ಮಾಡಲಾಯಿತು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇವ್ರ ಅಕೌಂಟ್ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇಲ್ಲ ಈ ಮನುಷ್ಯನ ಅಕೌಂಟ್ನಲ್ಲಿ. 80 ಚಿಲ್ಲರೆ ವಯಸ್ಸು, ಸ್ವಂತ ಮನೆ ಇಲ್ಲ, ಒಬ್ಬನೇ ಜೀವನ ಮಾಡ್ತಾರೆ, ಬ್ರಹ್ಮಚಾರಿ. ಈ ಅನಿಲ್ ಮಿಶ್ರಾ ಅಂತಿದ್ದಾನಲ್ಲ ಇನ್ನೊಬ್ಬ, ಆತ ಮಾಡಿದಂಥ ಸ್ವಜನ ಪಕ್ಷಪಾತ ಏನಂತೆ, ಅದರಿಂದಾಗಿ ಇಷ್ಟೆಲ್ಲ ಎಡವಟ್ಟುಗಳು ಸಂಭವಿಸಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಇವ್ರದ್ದು ಬೇಜವಾಬ್ದಾರಿತನ ಇದೆ ಅಂದ್ಕೊಳ್ಳಿ. ಯಾಕೆಂದರೆ ಯಾವ ಟ್ರಸ್ಟ್ ಸದಸ್ಯರು ಕೂಡ ಉಳಿದ ವ್ಯವಹಾರಗಳಲ್ಲಿ ತಲೆ ಹಾಕ್ತಿರಲಿಲ್ಲ. ನೇಮಕಾತಿ ಪ್ರಕ್ರಿಯೆಯಿಂದ ಹಿಡಿದು ಇಡೀ ಆಡಳಿತ ಯಂತ್ರದ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಚಂಪತ್ರಾಯ್ ಅನಿಲ್ ಮಿಶ್ರಾ ಮೇಲೆ ಬಿಡಲಾಗಿತ್ತು. ಯಾವ ಸದಸ್ಯರು ಬಂದು ಪ್ರಶ್ನೆ ಕೇಳಿ ಅದ್ಯಾಕೆ ಹಾಗೆ ಇದ್ಯಾಕೆ ಹಿಂಗೆ ಅಂತ ಯಾವತ್ತೂ ಕೇಳಲಿಲ್ಲ, ಯಾವತ್ತೂ ತನಿಖೆಯನ್ನು ಮಾಡಲಿಲ್ಲ. ಸಂಪೂರ್ಣವಾಗಿ ವಿಶ್ವಾಸಾರ್ಹತೆಯ ಮೇಲೆ ನಡೆದಂಥ ಟ್ರಸ್ಟ್ನ ಚಟುವಟಿಕೆಗಳು, ಸರ್ಕಾರದ ಮೂಗು ತೋರಿಸುವ ಕಾರ್ಯಕ್ರಮ ಇರಲಿಲ್ಲ. ಅತ್ಯಂತ ಸಂಪೂರ್ಣ ಸ್ವಾಯತ್ತವಾದಂಥ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಲೆಕ್ಕಾಚಾರ ಮಾಡಲಾಗಿ ಒಂದು ಅಂಶ ಅರ್ಥ ಆಗ್ತಾ ಇದೆ. ಏನಂದರೆ ಪ್ರತಿನಿತ್ಯ 24ರಿಂದ 28 ಲಕ್ಷ ರೂಪಾಯಿ ದೇಣಿಗೆ ಬರ್ತಾಯಿದೆ, ಹರಕೆ ದುಡ್ಡು ಬರ್ತಾಯಿದೆ ಹುಂಡಿಗೆ. 16ರಿಂದ 18 ಲಕ್ಷ ಬರ್ತಾಯಿತ್ತು ಇಷ್ಟು ದಿವಸ. ಅಂದರೆ 6ರಿಂದ 8 ಲಕ್ಷ ಪ್ರತಿ ದಿವಸ ಎಗರಿಸ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಎರಡನೇದು ಏನಾಗಿದೆ, ಈ ಇಟ್ಟಿಗೆ ಹೋಗಿದೆ ಅಂತಾರೆ. ಆಮೇಲೆ ಜಟಾಯು ಪಕ್ಷಿ ಬೆಳ್ಳಿದು ಮಾಡಿಸ್ಕೊಟ್ಟಿದ್ವಿ, ಅದು ಕಾಣಿಸ್ತಾ ಇಲ್ಲ ಅಂತಾರೆ. ಇನ್ಯಾರೋ ಬೆಳ್ಳಿ ಹಾರ ಮಾಡಿದ್ವಿ, ಸ್ವರ್ಣ ಕನಕ ಹಾರ ಕೊಟ್ಟಿದ್ವಿ, ಸ್ವರ್ಣ ಹಾರ ಕೊಟ್ಟಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನಾಗಿದೆ ಅಂದರೆ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಒಂದು ಕಾರಸೇವಕಪುರಂ ಅಂತ ಇದೆ ಅಯೋಧ್ಯೆಯಲ್ಲಿ. ಆ ಕಾರಸೇವಕಪುರಂನಲ್ಲಿ HP ಸಂಬಂಧಪಟ್ಟದ್ದು ದೊಡ್ಡದಾದಂಥ ಒಂದು ಲೈಬ್ರರಿ, ದೊಡ್ಡ ಹಜಾರ, ಸಂಗ್ರಹಾಲಯ ಎಲ್ಲ ಅಲ್ಲಿದೆ. ಹೇಗೆ ಈ ಮೂಮೆಂಟ್ ಶುರುವಾಯಿತು ಅನ್ನೋದರಿಂದ ಹಿಡಿದು ಮೊದಲ ಇಟ್ಟಿಗೆಯಿಂದ ಹಿಡಿದು ಎಲ್ಲವನ್ನೂ ಅಲ್ಲಿ ಪೇರಿಸಿ ಇಡಲಾಗಿದೆ. ಇಲ್ಲಿ ಪ್ರತಿ ದಿವಸ ಲಕ್ಷಾಂತರ ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಇದು ಎಷ್ಟೇ ಮಾಡಿದರೂ ಸುರಕ್ಷಿತ ಅಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಒಂದು ಟ್ರಸ್ಟ್ ಸಭೆಯನ್ನು ಮಾಡಲಾಗುತ್ತೆ. ಆ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ, ಅತ್ಯಂತ ಬೆಲೆ ಬಾಳುವ ವಸ್ತುಗಳು, ವಜ್ರ ಖಚಿತವಾದಂಥ ಕಿರೀಟಗಳು, ಆಮೇಲೆ ಕನಕಹಾರ, ಇವನ್ನೆಲ್ಲ ಏನು ಮಾಡಬೇಕು ಅಂದರೆ ಅಲ್ಲಿ ಪೇರಿಸಿ ಅಲ್ಲಿ ಜೋಡಿಸಿ ಇಡಬೇಕು. ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲವೂ ಇಲ್ಲೇ ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿ ದಿವಸ ಈ ರೀತಿಯಾದಂಥ ಕೊಡುಗೆಗಳು ಬರ್ತಾನೆ ಇರ್ತವೆ. ದೇವರಿಗೆ ಹರಕೆಯನ್ನು ಅರ್ಪಿಸ್ತಾನೆ ಇರ್ತಾರೆ ಜನ. ಆ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಒಂದು ಕಡೆ ಇಡಬೇಕು ಅಂತ ತೀರ್ಮಾನ ಮಾಡಿ ಕಾರಸೇವಕಪುರಂಗೆ ಅವನ್ನೆಲ್ಲ ಕಳಿಸಲಾಗಿದೆ. ಅಲ್ಲಿ ಇವೆಲ್ಲವೂ ಅತ್ಯಂತ ಸುರಕ್ಷಿತವಾಗಿ ಇದಾವೆ. ಬಹಳಷ್ಟು ಸಾಮಗ್ರಿಗಳು ಈಗ ಗೊತ್ತಿರೋ ಹಾಗೆ. ಇನ್ನು ಹುಂಡಿ ಒಳಗೆ ಉಂಗುರ ಹಾಕೋದು, ಹುಂಡಿ ಒಳಗೆ ಚೈನ್ ತೆಗೆದು ಹಾಕ್ತೀವಿ, ಅವು ಏನಾಗ್ಯಾವ ಅನ್ನೋದು ಈಗ ಪರೀಕ್ಷಣೆ ಮಾಡಬೇಕು. ನಮ್ಮಲ್ಲಿ ಕಾನೂನಿನಲ್ಲಿ ಒಂದು ದೊಡ್ಡ ತೊಡಕಿದೆ. ಏನಪ್ಪ ಅಂತಂದರೆ 100 ರೂಪಾಯಿ ಕಳ್ಳತನ ಮಾಡಿದವನಿಗೂ ಅದೇ IPC ಶಿಕ್ಷೆ, ₹1,00,000 ಕಳ್ಳತನ ಮಾಡಿದವನಿಗೂ ಅದೇ BNS ಅಂತೀವಿ ನಾವು. IPC ಅನ್ನಲ್ಲ, ಈಗ ಭಾರತ ನ್ಯಾಯ ಸಂಹಿತೆ ಅಂತ ನಮ್ಮದೇ ಮಾಡ್ಕೊಂಡಿವಿ. ಇರೋದರಿಂದ ಇವ್ರು ಗಲ್ಲಿಗೆ ಏರಿಸು ಅಂತ ನಾವು ಬಾಯಲ್ಲಿ ಹೇಳ್ಬೋದು. ಇವರೆಲ್ಲರನ್ನೂ ಗಲ್ಲಿಗೆ ಏರಿಸ್ಬೇಕು. ಟಿನ್ನು ಯಾದವ್ನಿಂದ ಹಿಡಿದು ಲವಕುಶ್ ಮಿಶ್ರಾನಿಂದ ಹಿಡಿದು ಇವರೆಲ್ಲರಿಗೂ ಗಲ್ಲಿಗೆ ಹಾಕಬೇಕು ಅಂತ ನಾವು ಕೂಗಾಡ್ತೀವಿ. ಭಾರತ ದೇಶದ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಕಾನೂನು ಪ್ರಕಾರವೇ ಎಲ್ಲವೂ ನಡಿಬೇಕು. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಬಾರ್ ಅಸೋಸಿಯೇಷನ್ ಏನಿದೆ, ಫೈಜಾಬಾದ್ ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್, ಇವ್ರ ಪರವಾಗಿ ಯಾರ ಪರವಾಗಿನೂ ಯಾರು ಕಕ್ಷಿದಾರ ಪರವಾಗಿ ಕೋರ್ಟಿನಲ್ಲಿ ವಾದ ಮಂಡನೆ ಮಾಡಬಾರ್ದು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ನ್ಯಾಯವನ್ನು ಕೇಳ್ಕೊಂಬಂದಾಗ ವಕೀಲ ಕೆಲಸ ಮಾಡಬೇಕು ಅಂತ ಇರೋದದು. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಆದರೆ ನಮ್ಮ ವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಇದನ್ನೆಲ್ಲ ಶ್ರೀರಾಮದೇವರೇ ನೋಡ್ಕೋಬೇಕು ಅಂತ ನಾವು ಸಮಾಧಾನ ಪಟ್ಕೋಬೇಕು. ಬೇಸರ ಏನು, ಹಿಂಗಾದ ತಕ್ಷಣ ಎಲ್ಲರೂ ಒಂದೊಂದು ಕಲ್ಲು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನೋಡಿದರೆ ಬದ್ರಿನಾಥ್ನಲ್ಲಿ ಹೊಸದಾಗಿ ಶುರು ಮಾಡಿದ್ದಾರೆ. ನಮ್ಮಲ್ಲಿಯೂ ಹುಂಡಿ ಕಳ್ಳತನ ಆಗಿರುವ ಸಾಧ್ಯತೆ ಇದೆ, ನಮ್ಮದು ಕೂಡ ತನಿಖೆ ಆಗಬೇಕು. ಯಾವಾಗಲೂ ಒಂದು ಟ್ರಸ್ಟ್ನಲ್ಲಿ ಅಥವಾ ಅದರ ಸುತ್ತಮುತ್ತಲೂ ಇರುವಂಥ ಪ್ರಭಾವಳಿಯ ಜನರ ಮಧ್ಯೆ ಒಂದು ಸಣ್ಣ ಅಸಮಾಧಾನ, ಅಸಹನೆ, ಈರ್ಷೆ, ಎಲ್ಲ ಹಗೆತನ ಎಲ್ಲ ಇದ್ದೇ ಇರ್ತದೆ. ಯಾರೋ ಒಬ್ಬ ಟ್ರಸ್ಟಿ ಆಗ್ಬೇಕು ಅಂತ ಮಾಡಿರ್ತಾನೆ, ನಮಗೆ ಅವಕಾಶ ಸಿಕ್ಕಿರೋದಿಲ್ಲ, ಅಥವಾ ತುಂಬ ದೇವಸ್ಥಾನಕ್ಕೆ ಕೆಲಸ ಮಾಡಿರ್ತಾನೆ. ಇನ್ಯಾವನೋ ಒಬ್ಬ ಪುಂಡು ಪೋಖ್ರಿ ಅಲ್ಲಿ ಟ್ರಸ್ಟಿ ಆಗಿಬಿಟ್ಟಿರ್ತಾನೆ. ಇದಕ್ಕೆ ಅವಕಾಶ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂದರೆ ಹಿಂಗೆಲ್ಲರೂ ಒಂದು ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಏಕಕಾಲಕ್ಕೆ ಎಲ್ಲರೂ ಕಲ್ಲೆಸಲಿಕ್ಕೆ ಶುರು ಮಾಡ್ತಾರೆ. ಈಗ ರಾಮ ಮಂದಿರದ ವಿಚಾರದಲ್ಲಿ ಇರೋದು ಅದೇ, ಬದ್ರಿನಾಥ್ ವಿಚಾರದಲ್ಲಿ ಆಗ್ತಾ ಇರೋದು ಅದೇ. ಫಸ್ಟಿಗೆ
ಸುಮಾರು ಹಲವು ಲಕ್ಷಗಳ ಅವ್ಯವಹಾರ ಆಗಿದೆ ಅಂತ ಶುರುವಾಗಿತ್ತು. ಆಮೇಲೆ 7.5 ಕೋಟಿ ಆಯಿತು. 7.5 ಕೋಟಿ ಇದ್ದದ್ದು 14 ಕೋಟಿ ಆಯಿತು. 200 ಕೋಟಿ ಆಯಿತು. ಕೊನೆಗೆ ಅದು ಎಲ್ಲಿಗೆ ಬಂತು ಅಂದರೆ 400 ಕೋಟಿ ರೂಪಾಯಿ ಅನ್ನೋ ಲೆವೆಲಿಗೆ ಬಂತು. ಅಂದರೆ ದೇವಸ್ಥಾನಕ್ಕೆ ಯಾರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ದುಡ್ಡನ್ನು ಬಳಸಲೇ ಇಲ್ಲ, ಎಲ್ಲನೂ ತೊಗೊಂಡೋಗ್ಬಿಟ್ಟಿದ್ದಾರೆ ಮನೆಗೆ ಅನ್ನೋ ರೀತಿಯಲ್ಲಿ ಇದನ್ನು ಬಿಂಬಿಸಲಾಗ್ತಾ ಇದೆ. ವಾಸ್ತವವಾಗಿ ಹಂಗೆ ನಡೀತಿರೋದಿಲ್ಲ. ಯಾವಾಗಲೂ ಕಳ್ತನ ಮಾಡ್ತಾ ಇದ್ದಾನಲ್ಲ, ಕಳ್ತನ ಮಾಡೋನಿಗೂ ಒಂದು ಭಯ ಇರಲೇಬೇಕು, ಎಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋದು. ಯಾಕೆ ಒಂದು ದಿವಸ ಸಿಗಾಕ್ಕೊಂಡ್ರೆ ಜೀವಮಾನ ಪರ್ಯಂತ ಆತ ಕಳ್ಳನೇ, ಕಳಂಕಿತನೇ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಆದ್ದರಿಂದ ಇವತ್ತೇನು ಸಭೆ ನಡೀತಾ ಇದೆ, ಈ ಸಭೆಯ ಗೊತ್ತುವಳಿ ಹೊಸಗೀಗ ಟ್ರಸ್ಟ್ ಫಾರ್ಮ್ ಮಾಡಬೇಕು ಅಂತ ತೀರ್ಮಾನ ಇದೆ. ಹೊಸ ಟ್ರಸ್ಟನ್ನು ರಚಿಸಬೇಕು. ಈಗಿರುವವ್ರನ್ನ ಎಲ್ಲರೂ ಒಟ್ಟಿಗೆ ರಾಜೀನಾಮೆ ಕೊಟ್ಟುಬಿಡಬೇಕು. ಹೊಸ ಟ್ರಸ್ಟ್ ಆಗಬೇಕು. ಮುಂದೆ ನಡೆಯುವಂಥ ವಿದ್ಯಮಾನಗಳ ಮೇಲೆ ಹೇಗೆ ಮುಂಜಾಗರೂಕತೆಯನ್ನು ಮಾಡಬೇಕು, ಇದ್ರ ಕುರಿತು ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನು ತೆಗೆದುಕೋಬೇಕು, ಅದೆಲ್ಲ ಒಳ್ಳೆಯದಕ್ಕೆ ಅಂತ ಭಾವಿಸ್ತಾ ರಾಮನ ಮೇಲೆ ಭಾರವನ್ನು ಹಾಕಿ ನಾವು ಈ ಸಭೆಯನ್ನು ನೋಡಬೇಕಷ್ಟೆ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.